Hi, hello guys. Very good morning. Welcome back to Lakshmi Lokesh ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ಅರಸೀಕೆರೆಗೆ ಹೋಗಬೇಕು ಅಂತ ಹೊರಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಅರಸೀಕೆರೆಗೆ ಇವತ್ತು ನಮ್ಮದು ಹೊಸ ಮನೆಗೆ ಗೃಹ ಪ್ರವೇಶದ ಐಟಮ್ಸ್ ಕೊಟ್ಟಿದ್ದಾರೆ. ಅಡುಗೆ ಭಟ್ರು ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂಥೇಳಿ ಮಾರ್ಕೆಟಿಗೆ ಹೊರಟಿದ್ದೀವಿ. ಅರಸೀಕೆರೆ ಯಾಕಪ್ಪ ಇಷ್ಟೊಂದು ರಶ್ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ರೆ ಅರಸೀಕೆರೆಯಲ್ಲಿ ಮೊನ್ನೆ ಒಂದು ಹುಡುಗಿ ಸತ್ತೋದ್ಲು ಅಂಥೇಳಿ ಅದ್ರದ್ದು ಗಲಾಟೆ ನಡೆದು ಅಲ್ಲೆಲ್ಲ ಸ್ವಲ್ಪ ಅವ್ರಿಗೆಲ್ಲ ಅಂದರೆ ಒಂದು 5 ನಿಮಿಷ ಕ್ಯಾಂಡಲ್ ಮೂಮೆಂಟ್ಸ್ ಎಲ್ಲ ಕಾಲೇಜ್ ಹುಡುಗರು ಮಾಡ್ಕೊತಾಯಿದ್ರು. ಸೊ ಅದಕ್ಕೆ ಅರಸೀಕೆರೆಯಲ್ಲಿ ಅಷ್ಟು ಟ್ರಾಫಿಕ್ ಇತ್ತು. ಇನ್ನು ನಾವು ಬಂದಿದ್ದೆ ಅರಸೀಕೆರೆ KR ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಿಗೆ ಇದೇ ರೇಷನ್ ಅಂಗಡಿಗೆ ಬಂದಿದ್ದು. ಸೊ ಮುಂದೆ ತೋರಿಸ್ತೀನಿ ನಾನು ಯಾವ ರೇಷನ್ ಅಂಗಡಿ ಏನು ಅಂತ ಹೇಳಿ. ಅರಸೀಕೆರೆಯಲ್ಲಿ ಆ್ಯಕ್ಚುಲಿ ಇದು ರೀಸನಬಲ್ ಪ್ರೈಸ್ ಅನಿಸ್ತು. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಅಂಗಡಿಗೆ ಬಂದಾಗ ಐಟಮ್ಸು ತುಂಬ ಎಲ್ಲ ಅಂಗಡಿಲೂ ರಶ್ ಇದ್ದರು. ಈ ಅಂಗಡಿಲಿ ಯಾರೂ ಇಲ್ಲ ಅಂಥೇಳಿ, ಅಂದರೆ ತುಂಬ ಹಾಕ್ತಾಯಿದ್ರು ಅವರು, ಜನ ಕಡಿಮೆ ಇದ್ದಾರೆ ಅಂಥೇಳಿ ಈ ಅಂಗಡಿಗೆ ಬಂದೆ. ಬಂದಮೇಲೆ ಒಂದು ಸ್ವಲ್ಪನೇ ಐಟಮ್ಸ್ ತೊಗೊಳ್ತಾ, ಅಂದರೆ ಯೂಶ್ವಲಾಗಿ ನಾವು ಹೆಣ್ಮಕ್ಳು ಗೊತ್ತಲ್ವ, ಅಂಗಡಿಗಳಲ್ಲಿ ತೊಗರಿಬೇಳೆ ಇವೆಲ್ಲ ತೊಗೊಳ್ತಾನೆ ಇರ್ತೀವಿ ಅಂತ. ಅದು ತೊಗೊಂಡಿದ್ದು ಬೆಳಗ್ಗೆನು ತೊಗೊಂಡಿದ್ದೆ, ಅದೇ ಒಂದು ರೇಟ್ ಇತ್ತು. ಇಲ್ಲಿ ಇನ್ನೂ ಜಾಸ್ತಿ ಆಯಿತು. ಆವಾಗ ನಾನು ಅಂದ್ಕೊಂಡಿಲ್ಲೋಕೆ ಇಲ್ಲಿ ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ, ಯಾವುದೇ ರೀತಿ ಇವರು ಬಾರ್ಗಿಂಗ್ ಮಾಡಲ್ಲ ಅಂತ ಅನಿಸುತ್ತೆ ಲೋಕಿ ಅಂತ ಹೇಳಿ, ಅಯ್ಯೋ ಸರಿಯಾದ ಅಂಗಡಿಗೆ ಬಂದಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ. ಆ್ಯಕ್ಚುಲಿ ಅಂಕಲ್ನ ನೋಡೋಕ್ಕೂ ಅವ್ರು ಹಾಗೆ ಕಾಣಿಸಿದ್ರು ನನಗೆ. ಇನ್ನು ಏನೇನು ಬೇಕೋ ಎಲ್ಲ ತೊಗೊಂಡು ಹಾಕಿತ್ತು. ಇನ್ನು ಲೋಕಿ ಕ್ರಾಸ್ ಚೆಕ್ ಮಾಡ್ಕೊ ಅಂತ ಹೇಳಿದೆ, ಯಾಕೆಂದರೆ ಬಟ್ರ್ ಐಟಮ್ಸು ಒಂದು ಸಲ ಮಿಸ್ ಆದರೆ ಪದೇ ಪದೇ ತರೋದಕ್ಕಾಗಲ್ವಲ್ಲ, ಹಂಗಾಗಿ ಲೋಕಿಗೆ ಎಲ್ಲ ಚೆಕ್ ಮಾಡ್ಕೊ ಅಂತ ಹೇಳಿದೆ. ಐಟಮ್ಸು ಬೇಳೆ ಮತ್ತು ಪುಳಿಯೋಗರೆ ಮಾಡೋದಕ್ಕೆ, ರಸಮ್ ಮಾಡೋದು ಐಟಮ್ಸು, ರೈಸ್ ಐಟಮ್ಸು, ಸಾಂಬಾರು ಐಟಮ್ಸು, ಏನೇನು ಬರೆದಿದ್ರು ಅದೆಲ್ಲ ಪ್ಯಾಕ್ ಮಾಡಿಸ್ಕೊ ಕರೆಕ್ಟಾಗಿ ಅಂತ ಹೇಳಿದೆ. ಇನ್ನು ಎಲ್ಲ ಆದಮೇಲೆ ಅವರು ಕೂಡ ಪ್ಯಾಕ್ ಮಾಡ್ತಾಯಿದ್ರು. ಅಲ್ಲಿ ಇರೋರು ಅಣ್ಣನೂ ಅಷ್ಟೇ, ಇವರು ಮತ್ತು ಆಂಟಿ ಇಬ್ಬರು ಕೂಡ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ಅವ್ರು ನೋಡಿ ಎಲ್ಲ ಕಟ್ಟಾದಮೇಲೆ ಪ್ಯಾಕಿಂಗ್ ಮಾಡೋದಕ್ಕೂ ಕೂಡ ಮಿಷಿನ್ ಯಾವ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಇಲ್ಲ ಅಂದರೆ ಕೈಯಲ್ಲಿ ದಾರ ಹಾಕ್ಕೊಂಡು ಸೂಜಿಲಿ ಹೊಲ್ದಂಗೆ ದಬ್ಲದಲ್ಲೆಲ್ಲ ಹೊಲಿತಾಯಿದ್ರು. ಬಟ್ ಈಗೆಲ್ಲ ಹಂಗಿಲ್ಲ, ಕೈಯಲ್ಲೇ ಇಟ್ಕೊಂಡು ಪಟ್ಟಂತ 2 ನಿಮಿಷಕ್ಕೆ ಮಿಷಿನಲ್ಲೇ ಹಾಕ್ಬಿಡ್ತಾರೆ. ಇದು ಒಂಥರ ಜನ್ರೇಷನ್ ಎಷ್ಟು ಇಂಪ್ರೂವ್ ಆಗ್ತಾಯಿದೆ ಅನ್ನೋದು ಗೊತ್ತಾಯಿತು. ಇನ್ನು ಫೈನಲಿ ಎಲ್ಲ ಆದಮೇಲೆ ಲೋಕಿ ಆ್ಯಕ್ಚುಲಿ ಬಿಲ್ ಪೇ ಮಾಡ್ತಾಯಿದ್ದ. ಬಿಲ್ ಪೇ ಮಾಡಿದ್ದು ಒಟ್ಟು ನಮ್ಮದಾಗಿದ್ದು ಅಕ್ಕಿದು ಬಿಟ್ಟು 32,500. ಆಮೇಲೆ ಅಕ್ಕಿದೊಂದು 5,000, ಸಣ್ಣ ಪುಟ್ಟ ಅಂತ ಐಟಮ್ ಎಲ್ಲ ತೊಗೊಂಡು ಒಂದು 40,000 ರೂಪಾಯಿ ಬಿಲ್ ಆಯಿತು ಗೈಸ್. ನಾವು ಆ್ಯಕ್ಚುಲಿ ಕೊಡಬೇಕಾದ್ರೆ ಒಂದು 2,000 ಇಟ್ಕೊಂಡು ಕೊಟ್ಟಿದ್ವಿ. ಅವರು ಏನು ಇಷ್ಟೊಂದು ಇದು ಇಟ್ಕೊಂಡಿದ್ದೀರಾ, ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಕೂಡ ಮಾತಾಡಿ ಕನ್ವಿನ್ಸ್ ಮಾಡಿಕೊಂಡು ಇನ್ನು ಫೈನಲಿ ಮಾತಾಡಿದ್ರು. ಆಗಲೇ ನಾನು ಹೇಳಿದೆ, ಅಂಕಲ್ ನೋಡೋದಕ್ಕೆ ತುಂಬ ರೂಢಾಗಿ ಕಾಣಿದ್ರು, ಅವ್ರು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ. ಬಟ್ ಅನ್ನಿಸ್ತು, ಮುಖ ನೋಡಿ ಮೊಳ ಹಾಕ್ತಾರೆ ಅನ್ನೋದೊಂದು ಗಾದೆ ಇದೆ. ಆಮೇಲೆ ಇನ್ನೊಂದು, ಯಾರನ್ನೂ ಕೂಡ ಜಡ್ಜ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ಕೆಟ್ಟದಾಗ ಕಾಣೋರು ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೆಯವರಾಗಿ ಕಾಣೋರು ಕೆಟ್ಟದವರಾಗಿರ್ತಾರಲ್ಲ, ಆ ಥರ ಅನ್ನಿಸ್ಬಿಡ್ತು. ಇನ್ನು ಅಂಕಲ್ ಕೂಡ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಅವರು ಕೂಡ ಎಲ್ಲ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕೂಡ ಬಾರ್ಗಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ, ರೇಗಿಸ್ತಾಯಿದ್ರು. ಹೊಸ ಮನೆ ಕಟ್ಟಿ ನೀವು ಖಾಲಿಯಾಗಿದ್ದೀರಾ ಅಂತ ನಮ್ಮನ್ನು ಖಾಲಿ ಮಾಡ್ತಾಯಿದ್ದೀರಾ ಅಂತ. ನಾನಂತೂ ಅಯ್ಯೋ ನಾವು ಸೋದ್ಬಿಟ್ಟಿದ್ದೀವಿ ಈಗ ಹಾಗೆ ಹಿಂಗೆ ಅಂತ ಇದ್ದೆ. ಅವ್ರು ನಕ್ಕೊಂಡೆ, ನನಗೂ ಕೂಡ ಕೌಂಟ್ರು ಕೊಡ್ತಾಯಿದ್ರು. ಕೊನೆಯದಾಗಿ 900 ಕೊಡಿ, 100 ಕೊಡಿ, 200 ಕೊಡಿ ಅಂತೆಲ್ಲ ಹೇಳ್ತಾನೆ ಇದ್ರು. ಅಂಕಲ್ ಏನು ಹೇಳ್ತಾರೆ ಅಂತ ಕೇಳಿಸ್ತೀನಿ ನೋಡಿ. ಎಂತ ಚಿಂದವ 26 ಕೊಟ್ಟರೆ 1,000 ರೂಪಾಯಿ ತಿಂಗಳು ಬರೀ ಈ ಪ್ಯಾಕಿಂಗ್ ಚಾರ್ಜ್ ಆಗ್ತಾನೆ. ನಮ್ಮ ಮಣಿಕಂಡ್ರಿಗೆ ಹೋದ್ರೆ ಅಲ್ಲಿ ಅಷ್ಟೇ ಸುಧಾರಿಸಿ ನೀನು ಅವ್ನು ಏನು ಹೇಳ್ಕೊಂಡು ಗೊತ್ತಿಲ್ಲ. ನನ್ನ ಕ್ವಾಲಿಟಿ ಗ್ರೇಟ್. ಎಷ್ಟು ಯಾವ ವಿಧಾನ ಅಂತ ವಿಡಿಯೋ ಮಾಡ್ತಿದ್ದೀರಾ? ಇಲ್ಲ, ನಾನು ನನ್ನ ಚಾನಲ್ಗೆ ಹಾಕೊತೀನಿ. ಓ ಹಾಕಿದ್ದೀನಿ. ಈ ಅಂಗಡಿಗೆ ಹೋಗಿ ಅಂಕಲ್ ಸ್ವಲ್ಪ ಜಗಳ ಮಾಡಿದ್ರು ಚೆನ್ನಾಗಿ ಕೊಡ್ತಾರೆ ಅಂತ ಹಾಕ್ತೀನಿ. ಫುಲ್ ಫೇತ್ ಐತೆ ನಮ್ಗೆ ಅದ್ರ ಬಗ್ಗೆ, ಕೆಡಲ್ಲ ಬುಲೆಟ್ ಇಲ್ಲ ನೋಡಿ. ಗೀ ರೈಸ್ ಅಂತ ಬರುತ್ತೆ, ತುಪ್ಪ ಅನ್ನ ಅಂತ ನನಗೆ. ತುಪ್ಪ ಅಂಕಲ್ ಅಕ್ಕಿಲಿ ನಮಗಷ್ಟು ಗೊತ್ತಿಲ್ಲ, ನೀವೇ ಕೊಡ್ರಿ. ಹೇಳೋದು ಕೇಳೋ, ನಮ್ಮ ದುಡ್ಡು ಜಾಸ್ತಿ ತಂತೀವಿ ಕಮ್ಮಿ ತಂತೀವಿ ಅನ್ನೋದಕ್ಕಿಂತ ಕಂಪ್ಲೇಂಟ್ ಇರೋ ಕೊಟ್ಟರೆ ಇಡೀ ನೀನು ಮಾಡಿದ ಪೂರ್ತಿ ವ್ಯವಹಾರ ಹಾಳಾಗುತ್ತೆ. ಅಕ್ಕಿಲಿ ನಾನು ಸೋತ್ರೆ ಎಲ್ಲ ಸೋತ್ಬಿಡ್ತೀನಿ. ಅದಕ್ಕೇನೆ ಹೇಳ್ತಾ ಇರೋದು, ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಾನು. ನಮಗೆ ಗೊತ್ತಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಅವರು, ನಾವು ಎಕ್ಸ್ಪೀರಿಯನ್ಸ್ ಇಲ್ದಿದ್ದವರು. ನೀವೇ ಕೊಡಿ. 400 ರೂಪಾಯಿ ತಗೊಳ್ಳೋದು ಕುಂಟ ಅಷ್ಟು ರೇಂಜ್ ಅಲ್ಲ. ಏನು ಅದೇ ದೊಡ್ಡ ರೇಟ್ ಆಗಿಲ್ಲ ನಮ್ಗೆ. 1,350 ರೂಪಾಯಿ ಆಯ್ತು ಅಷ್ಟೇ ನಿಂದು ರೇಟು.
ಜಾಸ್ತಿ ಕೊಡ್ತೀಯ ಕಮ್ಮಿ ಕೊಡ್ತೀಯ ಅಂತಲ್ಲ, 1300 ರೂಪಾಯಿ. ಇದು ಪರವಾಗಿಲ್ಲ ಅದು. ಅಲ್ಲ ಅದಕ್ಕೆ ಚೆನ್ನಾಗಿತ್ತು, ಫುಲ್ ಹಳೇದು ಇರೋದು 10 ಪ್ಯಾಕೆಟ್ ಇತ್ತು 250 ಚೀಲದಾಗೆ. ಅದಕ್ಕೆ ಹೇಳಿದೆ ಕೊನೆದಾಯ್ತು. ಆಮೇಲೆ ನೈಟ್ ಸ್ವಲ್ಪ ಮಾಡ್ತೀವಿ ಏನೋ ಚೆನ್ನಾಗಿಲ್ಲ. ಅಯ್ಯೋ ದೇವ್ರೆ, ವಾಪಸ್ ಹಾಕಿ ಬಂದು ಮತ್ತೆ ತಗೊಂಡು ಹೋಗ್ತೀನಿ ಬೇಕಾರೆ ಕೇಳಿಸ್ಕೊಂಡ ಬೆಳಗ್ಗೆ ಹೊತ್ತಿಗೆ. ನೋಡಿದ್ರಲ್ಲ, ಎಲ್ಲ ಬಾರ್ಗಿಂಗ್ ಎಲ್ಲ ಆದಮೇಲೆ ಇನ್ನು ಹೊಟ್ಟಿಗೆ ದುಡ್ಡು ಕೊಡಿ ಅಂತ ಹೇಳ್ತಾಯಿದ್ರು. ಇನ್ನು ರೇಷನ್ದೆಲ್ಲ 35,000 ರೂಪಾಯಿ ಚಿಲ್ಲರೆ ಆಗಿತ್ತು. ಸೊ ನಾವು 35 ಕೊಟ್ಕೊಂಡ್ವಿ. ಅಕ್ಕಿದು ಆ್ಯಕ್ಚುಲಿ ಯಾವ್ಯಾವ ಅಕ್ಕಿ ಏನೇನು ಅಂತ ಹೇಳಿ ಎಲ್ಲ ಕೊಟ್ಟರು. ಇನ್ನು ಅಕ್ಕಿನೂ ಕೂಡ ನಮಗೇನು ಅವ್ರು ಏನು ಸಜೆಷನ್ ಕೊಡ್ತಾರೋ ಅದ್ರ ಪ್ರಕಾರ ತೊಗೊಂಡಾದ್ಮೇಲೆ ಅಣ್ಣ ಪಾಪ ಎಲ್ಲ ನೀಟಾಗಿ ಕಾರ್ಗೆಲ್ಲ ತುಂಬ್ತಾಯಿದ್ರು. ಕಾರ್ಗೆಲ್ಲ ಪ್ಯಾಕ್ ಮಾಡಿಕೊಂಡು ತುಂಬಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಬಂದ್ವಿ. ಹಾಗೆ ಅಲ್ಲಿ ಇನ್ನೊಬ್ಬರು ಕೂಡ ಏನೇನು ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. 1 kg 200 ರೂಪಾಯಿ ಇರೋ ಅಕ್ಕಿ ತೊಗೊಂಡಿದ್ದಾರೆ ಅವರು ಅಂತ. ನಾವಂತೂ ಅಯ್ಯೋ ನಾವು ಅಷ್ಟೊಂದು ಶ್ರೀಮಂತರಲ್ಲ ಹಾಗೆ ಹಿಂಗೆ ಅಂತ ಕಾಲು ಹೇಳ್ಕೊಂಡು ಇನ್ನು ನಾವು ಅಲ್ಲಿಂದ ಹೊರಡಬೇಕಾಗಿತ್ತು. ಆ್ಯಕ್ಚುಲಿ ನಾವು ಹೋಗಿದ್ದ ಅಂಗಡಿನೇ ಅರಸೀಕೆರೆಯಲ್ಲಿರುವಂಥ ರಾಮೇಶ್ವರ ಟ್ರೆಂಡರ್ಸ್ ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರು ಕೂಡ ಅಲ್ಲೇ ಹಾಕಿದ್ದೀನಿ ನೋಡಿ. ಯಾರಾದರೂ ಅರಸೀಕೆರೆಯಲ್ಲಿರೋರು ಹತ್ತಿರ ಇರೋರು ಅಂಗಡಿಗೆ ಹೋಗಿ ವಿಚಾರಿಸಿ ತೊಗೊಳ್ಳಿ, ನಿಮಗೆ ಅನುಕೂಲ ಆದರೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದೇ ಆಗಲೇ ಹೇಳ್ದಂಗೆ ಮುಖ ನೋಡಿ ಯಾರನ್ನೂ ಅಳೆಯೋಕ್ಕಾಗಲ್ಲಲ್ವ, ಹಾಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಅಲ್ಲಿಂದ ಸ್ವಲ್ಪ ಈರುಳ್ಳಿ ಬೇಕಾಗಿತ್ತು, ಅಲ್ಲೂ ಕೂಡ ಈರುಳ್ಳಿ ಮಾತಾಡಿ ಚೀಲನೇ ತೊಗೊಂಡು ಬಂದ್ವಿ. ಈರುಳ್ಳಿ ಒಂದೇ ನೋಡಿ ಈಗ ತಕ್ಷಣಕ್ಕೆ ಕಮ್ಮಿಗೆ ಸಿಗ್ತಾ ಇರೋದು ಅಂತ ಹೇಳಿದ್ರೆ 17 ರೂಪಾಯಿ kg ಬಿತ್ತು ನಮಗೆ. ಅಂಗಡಿಲೆಲ್ಲ ಈಗ 25 ರೂಪಾಯಿ kg ಇದೆ. ಅಲ್ಲಿ ಹೋದಾಗ ನಮಗೆ 15.5 16 ರೂಪಾಯಿ ಈ ಥರ ಇತ್ತು. ಈರುಳ್ಳಿ ಮೇಲೆ ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿತ್ತು. ಇನ್ನು ಈರುಳ್ಳಿ ಕೂಡ ತಗೊಂಡು ಎಲ್ಲ ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾವು ಅರಸೀಕೆರೆಯಲ್ಲೂ ಫುಲ್ಲು ಸ್ವಲ್ಪ ಟ್ರಾಫಿಕ್ ಇತ್ತು. ಮನೆಗೆ ಬಂದಾಗ ಒಂದು 6:30 ಆಗಿತ್ತು. ಒಂದು ಕೆಲಸಕ್ಕೆ ಹೋಗುವಷ್ಟರಲ್ಲಿ ಎಷ್ಟು ಟಯರ್ಡ್ ಆಗ್ತೀವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ನನಗೆ ತುಂಬ ನೆನಪಾಗ್ತಾ ಇದ್ದಾರೆ ದೊಡ್ಡವರೆಲ್ಲ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ. ಆಗಿನ ಕಾಲದಲ್ಲಿ ಅವರು ಒಂದು ಫಂಕ್ಷನ್ ಮಾಡಬೇಕು ಅಂದರೆ ತುಂಬ ಜನದಕ್ಕೆ ಹೆಲ್ಪೇ ತೊಗೊಳ್ತಾ ಇರಲಿಲ್ಲ. ಬಟ್ ನಾವು ಇವಾಗಿನ ಏನಾದರೂ ಹೆಲ್ಪ್ ತೊಗೋಬೇಕು ಅಂದರೆ ತುಂಬ ಹೆಲ್ಪ್ ಬೇಕಾಗುತ್ತೆ, ತುಂಬ ಕಷ್ಟ ಅಂತ ನಮಗನ್ಸುತ್ತೆ. ಆಗಿನ ಕಾಲದಲ್ಲೆಲ್ಲ 10 ಜನಕ್ಕೆ ಮದುವೆ ಮಾಡಿದ್ರು ಕೂಡ ಅದು ಒಂದಿನ ಬಿಟ್ಟು ಒಂದಿನ ಮಾಡಿಬಿಡೋರು. ಬಟ್ ನಮ್ಮ ಕೈಯೆಲ್ಲ ಯೋಗ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಎಲ್ರಿಗೂ ಅಲ್ಲ, ನಾನು ಹೇಳ್ತಾ ಇರೋದು ನನ್ನ ಯೋಗ್ಯತೆ ಬಗ್ಗೆ ಅಷ್ಟೇ. ಅಷ್ಟು ರಿಸ್ಕ್ ಅಂತ ಗೊತ್ತಾಯಿತು. ಅಷ್ಟು ಇಲ್ದಿರ ದೊಡ್ಡವ್ರು ಹೇಳಿಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳಿ. ಇನ್ನು ಅಲ್ಲಿಂದ ತೊಗೊಂಡು ಬಂದು ಮನೆ ಹತ್ರ ಎಲ್ಲ ಲೋಕಿ ಫ್ರೆಂಡ್ಸ್ ಕೂಡ ಬಂದರು ಪಾಪ. ಒಬ್ಬೊಬ್ಬರೇ ಎಲ್ಲ ಕಾರಿಂದ ತೆಗೆದು ಮನೆ ಒಳಗಡೆ ಹಾಕ್ತಾಯಿದ್ದಾರೆ. ಇನ್ನು ಮನೆ ಹತ್ರನೂ ಕೂಡ ತುಂಬ ಕೆಲಸ ಪೆಂಡಿಂಗ್ ಇರೋದ್ರಿಂದ ನಮಗೇನು ಟೈಮೇ ಸಿಗ್ತಾ ಇರಲಿಲ್ಲ. ಬೇಗ ಬೇಗ ಅಲ್ಲಿಂದ ಎಲ್ಲ ಹಾಕಿ ಹೊರಡಬೇಕಾಗಿತ್ತು. ಗೈಸ್ ನೋಡಿದ್ರಲ್ಲ, ಸೊ ಯಾವ್ಯಾವುದು ಎಷ್ಟೆಷ್ಟಿದೆ ಅಂತ ತಿಳಿಸಿದ್ದೀನಿ. ಥ್ಯಾಂಕ್ ಯು. ಈಗಷ್ಟೇ ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ಸೊ ಜಸ್ಟ್ ಮನೆಗೆ ಬಂದು ಬೆಳಗ್ಗೆ ಇವತ್ತು 5 ಗಂಟೆಗೆ ಎದ್ದೋಗಿರೋದು ಗೈಸ್. 5 ಗಂಟೆಗೆ ಎದ್ದೋಗಿ ಗೃಹ ಪ್ರವೇಶಕ್ಕೆ ತರಕಾರಿ ಎಲ್ಲ ತೊಗೊಂಡು ಬಂದು ಮನೇಲಿಗೆಲ್ಲ ಇಟ್ಟು ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಮ್ಯಂದು ಸೀಮಂತನೂ ಕೂಡ ಇದೆ, ಅಲ್ಲಿಗೆ ಹೋಗಬೇಕು. ರಮ್ಯನ ಸೀಮಂತದ ವ್ಲಾಗು ಕೂಡ ಫುಲ್ ಕಂಟಿನ್ಯೂಸ್ ಆಗಿ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಇನ್ನು ಐಟಮ್ಸ್ ಎಷ್ಟೆಷ್ಟಾಯಿತು ಏನೇನಾಯಿತು ಅಂತ ಈಗಾಗಲೇ ತಿಳಿಸಿದ್ದೀನಿ. ತರಕಾರಿಗೆ ಎಷ್ಟಾಯಿತು ಏನು ಅನ್ನೋದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿಬಿಡ್ತೀನಿ. ಅವರು ಇವರು ಬರ್ತಾನೆ ಇರ್ತಾರೆ. ವ್ಲಾಗ್ ಆ್ಯಕ್ಚುಲಿ ಫುಲ್ಲು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಗೈಸ್. ಇನ್ನೂ ಆ್ಯಕ್ಚುಲಿ ಇವತ್ತು ಕಸಿನ್ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಕಸಿನ್ ಸಿಸ್ಟರ್ ಬಂದಿರೋದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತುಂಬ ವರ್ಷದ ನಂತರ ಎಲ್ಲರೂ ಒಂದಾಗ್ತಾ ಇರೋದು. ಇನ್ನು ಇವತ್ತಿನ ವ್ಲಾಗಲ್ಲಿ ಆಲ್ಮೋಸ್ಟ್ ನಾನು ಪುರೋಹಿತರು ಪೂಜೆ ಐಟಮ್ಸು ಎಷ್ಟಾಗುತ್ತೆ ಏನು ಅನ್ನೋದನ್ನು ಫುಲ್ಲು ತಿಳಿಸಿದ್ದೀನಿ. ಹಾಗೆ ತರಕಾರಿದನ್ನು ಕೂಡ ಇವತ್ತಿನ ವ್ಲಾಗಲ್ಲೇ ಶೇರ್ ಮಾಡಿಬಿಡ್ತೀನಿ. ಬೆಳಗ್ಗೆ ನಾವು ಹೋದಾಗ 3:45 4 ಗಂಟೆ ಆಗಿತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಫುಲ್ ಕಂಪ್ಲೀಟ್ ವ್ಲಾಗನ್ನ ತುಂಬ ಕತ್ಲಾಗಿ ಕಾಣಿಸ್ತಿತ್ತು. ಹಾಗಾಗಿ ಅದನ್ನು ಫುಲ್ಲು ಕಂಪ್ಲೀಟಾಗಿ ತೊಗೊಳೋದಕ್ಕಾಗಿರಲಿಲ್ಲ ನನಗೆ. ಸೊ ಅದನ್ನು ತಗೊಂಡಿಲ್ಲ. ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಪ್ರತಿಯೊಂದು ಒಂದು ತರಕಾರಿ, ಒಂದು ನಿಂಬೆಹಣ್ಣು, ಎಲ್ಲ ತರಕಾರಿಗೂ ಸೇರಿಸಿ ನಮ್ಮದು 10,000 ರೂಪಾಯಿ ಆಗಿದೆ. ಅಂದರೆ ಇವಾಗೆಲ್ಲ ನುಗ್ಗೆಕಾಯಿನೂ ಕೂಡ kg ಲೆಕ್ಕನೇ. ಅಂದರೆ ನಮ್ಮದೇ ಮರ ಇತ್ತು, ಬಟ್ ಅದು ಕಟ್ ಮಾಡಿಬಿಟ್ಟಿದ್ವಿ ಅನ್ಫಾರ್ಚುನೇಟ್ಲಿ. ಸೊ ಹಾಗಾಗಿ ಅದನ್ನು ತೊಗೊಳಕ್ಕಾಗಲಿಲ್ಲ. ಪ್ರತಿಯೊಂದು ತೊಗೊಂಡ್ವಿ. ಇನ್ನು ಕರಿಬೇವು ಇದೆಲ್ಲ ಅಂಗಡಿಲೇ ತೊಗೊಂಡಿದ್ದು. ಕೆಲವರು ಅಂದ್ಕೊಬೋದು ಇದೆಲ್ಲ ಬಿಲ್ಡಪ್ಪು ಯಾಕೆ ಅಂತ. ಖಂಡಿತ ಯಾರು ಬಿಲ್ಡಪ್ ಅಂತೂ ಅಲ್ಲ. ಯಾರಾದರೂ ಹೊಸದಾಗಿ ಮನೆ ಕಟ್ತಿರೋರಿಗೆ ಯೂಸ್ ಆಗುತ್ತೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬಜೆಟ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ನಾನು ತಿಳಿಸ್ತಾ ಇರೋದು.
ಇನ್ನು ಫೋಟೋಗ್ರಾಫರ್ಸ್ಗೂ ಕೂಡ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಫೋಟೋಗ್ರಾಫರ್ಗೆ ಗೃಹ ಪ್ರವೇಶಕ್ಕೆ 25,000 ಹೇಳಿದ್ದಾರೆ. ಇವಾಗ ಜಸ್ಟ್ ಅವ್ರಿಗೂ ಕೂಡ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರು ಬಂದು ಅಡ್ವಾನ್ಸ್ ಇಸ್ಕೊಂಡೋದ್ರು. ಅಡ್ವಾನ್ಸ್ 10,000 ಕೊಟ್ಟಿದ್ದೀನಿ. ಹೆದರ್ಕೊಳ್ಳೋಂಥದ್ದು ಏನಿರಲ್ಲ. ಪುರೋಹಿತರ ಐಟಮ್ಸ್ಗೆ ಎಲ್ಲನೂ ಪ್ರತಿಯೊಂದನ್ನು ಶೇರ್ ಮಾಡಿದ್ದೀನಿ, ಎಷ್ಟೆಷ್ಟಾಗಿದೆ 9,500 ಅದಕ್ಕೆ, ಮತ್ತು ತರಕಾರಿಗೆ ಒಂದು 10,000, ಇದೊಂದು 10,000 ಈ ಥರ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.